ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ಕಳೆದ ತರಗತಿಯಲ್ಲಿ ನಾವ್ ಏನ್ ಮಾಡಿದ್ವಿ ಅಂತಾರ ಈ ಡೆಸಿಮಲ್ ಒಳಗಿದ್ದನ್ನ ಯಾವ ರೀತಿ ಇಂಟು ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡಿದ್ವಿ. ಹಾಗಾದ್ರೆ ಈ ಕ್ಲಾಸ್ ಒಳಗೆ ಏನ್ ಮಾಡೋಣ ಅಂತಾರ ಈ ಡೆಸಿಮಲ್ ಒಳಗಿದ್ದು ಅಂದ್ರೆ ಪಾಯಿಂಟ್ ಒಳಗಿದ್ದನ್ನ ಯಾವ ರೀತಿ ಡಿವಿಷನ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ನೋಡ್ರಿ, ಒಂದು ಕ್ವಶನ್ ಏನೈತಿ ಅಂತಾರ 2.4 ಐತಿ ಡಿವೈಡೆಡ್ ಬೈ 0.2 ಐತಿ. ಈ 0.2 ದಿಂದ ಈ 2.4 ಅನ್ನ ನಾವೇನ್ ಮಾಡ್ಬೇಕಾಗಿದೆ ಹೇಳ್ರಿ, ಇವಾಗ ಕಡ್ತಾ ಹೊಡಿಬೇಕಾಗಿತಿ. ಅಂದ್ರೆ ಯಾವ ರೀತಿ ಕಡ್ತಾ ಹೊಡಿತೀರಿ? ಓಕೆ, ಅಂದ್ರೆ ಆನ್ಸರ್ ನೋಡ್ರಿ ಎಷ್ಟಾಗತ್ತೆ ಇದು. ಇಲ್ಲಿ ಪಾಯಿಂಟ್ ಆದ ನಂತರ ಒಂದು ಡಿಜಿಟ್ ಐತಿ, ಇಲ್ಲೂ ಕೂಡ ಪಾಯಿಂಟ್ ಆದ ನಂತರ ಎಷ್ಟು ಡಿಜಿಟ್ ಐತ್ರಿ? ಒಂದು ಡಿಜಿಟ್ ಐತಿ. ಅಂದ್ರೆ ಫಸ್ಟ್ ನಾವ್ ಏನ್ ಮಾಡ್ಕೋಬೇಕಂದ್ರೆ ಈ ಸಂಖ್ಯೆಗಳನ್ನ ಪಾಯಿಂಟ್ ದಿಂದ ಹೊರ ತಕ್ಕೋಬೇಕ್ರಿ. ಪಾಯಿಂಟ್ ದಿಂದ ಹೊರ ತಕ್ಕೋಬೇಕಂತ ನೋಡ್ರಿ, ಈ 0.2 ಇದ್ದಿದ್ದು 2 ಆಗ್ಬೇಕಂತಾರ. ಎಷ್ಟ್ ಆಗ್ಬೇಕಂತ ಹೇಳ್ರಿ? 2 ಆಗ್ಬೇಕಂತ ನಾವ್ ಅದಕ್ಕೆ ಎಷ್ಟು ಇಂಟು ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ 2.4 ಇದ್ದಿದ್ದು 24 ಆಗ್ಬೇಕಂದ್ರೆ ಪಾಯಿಂಟ್ ಬಿಟ್ಟು ಹೊರಗೆ ಅಂತಾರೆ 24 ಆಗ್ಬೇಕಂತಾರ. ಅದಕ್ಕೆ ಎಷ್ಟು ಇಂಟು ಮಾಡ್ಕೋಬೇಕು ಅಂತ ಗೊತ್ತಿರ್ಬೇಕ್ರಿ. ಇವಾಗ ನಾವ್ ಅದನ್ನ ಕಡ್ತಾ ಹೊಡಿಬಹುದು, ಬಟ್ ಅದ ಹಂಗೆ ಯಾಕೆ ಬಂತು ಅಂತಾರ ನೋಡ್ರಿ. ನಾವ್ ಈ 0.2 ಐತಿ ಅಂತಾರ, ಈ 0.2 ಗೆ ಏನಾರ ಇಂಟು 10 ಮಾಡಿವಿ ಅಂತಾರ. ನೋಡ್ರಿ, ಇಂಟು ನಿಮ್ಗೆ ಆಲ್ರೆಡಿ ಈಗ ಇಂಟು ಮಾಡೋದು ಗೊತ್ತಾಗೈತಿ. ಅಂದ್ರೆ ಈಗ 0.2 ಗೆ ಇಂಟು 10 ಮಾಡಿದ್ರಿ ಅಂತ ನೋಡ್ರಿ ಎಷ್ಟಾಗುತ್ತೆ? 10 ಇಂಟು 2 ಅಂತಾರ 20 ಆಗತ್ರಿ. ಬಟ್ ಎಷ್ಟು ಅಂಕಿಯಿಂದ ಪಾಯಿಂಟ್ ಇಡ್ಬೇಕು? 1 ಅಂಕಿಯಿಂದ ಪಾಯಿಂಟ್ ಅಂತಾರ, 1 ಅಂಕಿಯಿಂದ ಪಾಯಿಂಟ್ ಇಡ್ತೀವಿ. ಆನ್ಸರ್ 2.0 ಅಂತಾರ 2 ಅಂತ ಆಗುತ್ತೆ. ಅದೇ ರೀತಿ ನೋಡ್ರಿ, ಈ 2.4 ಐತಿ ಅಂತಾರ, ಈ 2.4 ಗೆ ಏನಾರ ಇಂಟು 10 ಮಾಡಿದ್ರಿ ಅಂತಾರ ನೋಡ್ರಿ ಎಷ್ಟಾಗುತ್ತೆ? ಇಲ್ಲಿ ಪಾಯಿಂಟ್ ಇಲ್ಲ ಅಂತಾರ 24 ಆಗುತ್ತೆ. ಇಂಟು 10 ಅಂತಾರ 240 ಆಗತ್ರಿ. ಬಟ್ 1 ಅಂಕಿಯಿಂದ ಪಾಯಿಂಟ್ ಅದು 1 ಅಂಕಿಯಿಂದ ಪಾಯಿಂಟ್ ಇಟ್ರಿ ಅಂತಾರ 24 ಆಗುತ್ತೆ. ಇದು ಆಲ್ರೆಡಿ ನೀವು ಕಲ್ತಿರಿ ಇಂಟು ಮಾಡೋದು. ಓಕೆ, ನಮ್ಗೆ ಏನ್ ಗೊತ್ತೈತಿ ಇವಾಗ? ಪಾಯಿಂಟ್ ಆದ ನಂತರ ಒಂದು ಡಿಜಿಟ್ ಇತ್ತು ಅಂತಾರ, ಅದು ಇಂಟು 10 ಮಾಡಿವಿ ಅಂತಾರ, ಅದು ಪಾಯಿಂಟ್ ಬಿಟ್ಟು ಹೊರಗೆ ಬರ್ತೈತಿ ಅಂತ ಗೊತ್ತಾಯ್ತು. ನೋಡ್ರಿ, ಇಲ್ಲೂ ಕೂಡ ಇಂಟು 10 ಮಾಡಿದಾಗ ಅದು 24 ಆಯ್ತು, ಇಲ್ಲೂ ಕೂಡ ಇಂಟು 10 ಮಾಡಿದಾಗ ಅದು 2 ಆಯ್ತು. ಅಂದ್ರೆ ಈಗ ಕಡ್ತಾ ಹೊಡಿಬೋದ್ರಿ ಇದನ್ನ. 2 ಒಂದ್ರಲೆ 2 ಎಷ್ಟ್ರಲ್ಲೇ ರೀ? 2 ಒಂದ್ರಲೆ 2, 2 ಎರಡರಲ್ಲಿ 4 ಅಂತಾರ. ಆನ್ಸರ್ ಎಷ್ಟು ಅಂತ ಹೇಳ್ರಿ? 12 ಅಂತ ಆಯ್ತು. ಅಂದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕಂತಾರೆ ಇಲ್ಲಿ, ಪಾಯಿಂಟ್ ಆದ ನಂತರ ಒಂದ್ ಅಂಕಿ ಇತ್ತು ಅಂತಾರೆ ಎಷ್ಟು ಇಂಟು ಮಾಡ್ಬೇಕು ಹೇಳ್ರಿ? ಇಂಟು 10 ಮಾಡ್ಬೇಕು. ಅದೇನಾರ ಒಂದ್ ವೇಳೆ ಈ ರೀತಿ ಇತ್ತಪ್ಪ, 0.24 ಡಿವೈಡೆಡ್ ಬೈ 0.02. ಇವಾಗ ನೋಡ್ರಿ, ಪಾಯಿಂಟ್ ಆದ ನಂತರ ಎಷ್ಟು ಡಿಜಿಟ್ ಅದಾವ? ಪಾಯಿಂಟ್ ಆದ ನಂತರ ನೋಡ್ರಿ ಎಷ್ಟು ಡಿಜಿಟ್ ಅದಾವ? 2 ಡಿಜಿಟ್ ಅದಾವ. ಅಂದ್ರೆ 2 ಡಿಜಿಟ್ ಅದಾವ ಅಂತಾರೆ, ಇದು ಪಾಯಿಂಟ್ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ಇದಕ್ಕೆ ಎಷ್ಟು ಇಂಟು ಮಾಡ್ಬೇಕ್ರಿ? ಇದಕ್ಕೆ ಎಷ್ಟು ಇಂಟು ಮಾಡ್ಬೇಕು? ಅಂದ್ರೆ ನೋಡ್ರಿ, ಇವಾಗ ಇಲ್ಲಿ ಇಂಟು 10 ಮಾಡಿದ್ರಿ ಅಂತಾರೆ ಏನಾಕೈತಿ? ಈ 0.24 ಅಂತಾರೆ, ಈ 24 ಅಂತ ಅಂತೀವಿ. 24 ಇಂಟು 10 ಅಂತಾರ 240 ಆಗತ್ರಿ. ಬಟ್ ಎಷ್ಟು ಅಂಕಿಯಿಂದ ಪಾಯಿಂಟ್ ಇಡ್ತೀವಿ? 2 ಅಂಕಿಯಿಂದ ಪಾಯಿಂಟ್ ಇಟ್ವಿ ಅಂತಾರ 2.40 ಐತ್ರಿ. ಮತ್ತು ಕೂಡ ಪಾಯಿಂಟ್ ಒಳಗೆ ಬಂತು, ಮತ್ತು ಕೂಡ ಪಾಯಿಂಟ್ ಒಳಗೆ ಬರ್ತದ ಅಂತ ನಾವ್ ಏನ್ ಮಾಡ್ಬೇಕು ಇವಾಗ? ಇದು ಇಂಟು 10 ಮಾಡಿದ್ರೆ ಪಾಯಿಂಟ್ ಬಿಟ್ಟು ಹೊರಗೆ ಬರಂಗಿಲ್ರಿ. ಅದಕ್ಕೆ ಇದಕ್ಕೆ ಏನ್ ಮಾಡ್ಬೇಕು ಅಂತ ನೋಡ್ರಿ, ಇಂಟು 100 ಮಾಡ್ಕೋಬೇಕ್ರಿ. ಇವಾಗ ನೋಡ್ರಿ, 24 ಇಂಟು 1 ಅಂತಾರ 24, ಇವ್ 2 0 ಇಟ್ರಿ ಅಂತಾರ. ನೋಡ್ರಿ, ಇಲ್ಲಿ 2 ಅಂಕಿಯಿಂದ ಪಾಯಿಂಟ್ ಅದಾವ ಅಂತಾರ, ಇಲ್ಲಿ 2 ಅಂಕಿಯಿಂದ ಪಾಯಿಂಟ್ ಇಟ್ವಿ ಅಂತಾರ 24 ಆಗ್ತದ. ಜಸ್ಟ್ ಅದೇ ರೀತಿ 0.02 ಗೆ ಇಂಟು 100 ಮಾಡಿದ್ರಿ ಅಂತ ಎಷ್ಟಾಕೈತಿ ಹೇಳ್ರಿ? 2 ಆಕೈತಿ. ಬಟ್ ನೀವು ಇಷ್ಟೆಲ್ಲ ಏನ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಜಸ್ಟ್ ಈಗ ಏನ್ ಹೇಳ್ತೀನಲ್ಲ ಅದನ್ನ ನೆನಪಿಟ್ಕೊಡ್ರಿ ಒಂದ್ ಸ್ವಲ್ಪ. ಓಕೆ, ಇಲ್ಲಿ ಪಾಯಿಂಟ್ ಆದ ನಂತರ ಏನಾರ ಒಂದೇ ಡಿಜಿಟ್ ಇತ್ತು ಅಂತಾರ, ಅದು ಪಾಯಿಂಟ್ ಬಿಟ್ಟು ಹೊರಗೆ ಬರ್ಬೇಕಾರ ಅದಕ್ಕೆ ನಾವ್ ಎಷ್ಟು ಇಂಟು ಮಾಡ್ಬೇಕು ಹೇಳ್ರಿ? ಇಂಟು 10 ಮಾಡ್ಬೇಕು. ಅದೇನಾರ ಪಾಯಿಂಟ್ ಆದ ನಂತರ 2 ಡಿಜಿಟ್ ಇದ್ದು ಅಂತಾರ, ಆ ಸಂಖ್ಯೆ ಪಾಯಿಂಟ್ ಬಿಟ್ಟು ಹೊರಗೆ ಬರ್ಬೇಕಂತಾರ ಎಷ್ಟು ಇಂಟು ಮಾಡ್ಬೇಕು ಅಂತಾರ? ಇಂಟು 100 ಮಾಡ್ಬೇಕ್ರಿ. ಅದೇನಾರ ಪಾಯಿಂಟ್ ಆದ ನಂತರ ಒಂದ್ ವೇಳೆ ಈ 0.24 ಅಂತೇಳಿ 3 ಡಿಜಿಟ್ ಅದಾವ ಅಂತಾರೆ, ಇದಕ್ಕೆ ಇಂಟು 1000 ಮಾಡಿದ್ರೆ ಏನಾಕೈತಿ ಅಂತಾರ ಪಾಯಿಂಟ್ ಬಿಟ್ಟು ಹೊರಗೆ ಬರ್ತೈತಿ. ಓಕೆ, ನೀವು ಬೇಕಂತಾರೆ ಇದಕ್ಕೆ ಇಂಟು 1000 ಮಾಡಿ ಆನ್ಸರ್ ಪಾಯಿಂಟ್ ನೋಡ್ರಿ. ಇವಾಗ ಪಾಯಿಂಟ್ ಒಳಗೆ ಇದ್ದಿದ್ದು ನಮ್ಗೆ ಇಂಟು ಮಾಡೋದು ಗೊತ್ತೈತಿ, ಇದಕ್ಕೆ ಇಂಟು 1000 ಮಾಡಿ ಚೆಕ್ ಮಾಡ್ಕೊಳ್ರಿ. ಬೇಕಂತಾರ ಮತ್ 3 ಅಂಕಿಯಿಂದ ಪಾಯಿಂಟ್ ಇಟ್ರಿ ಅಂತಾರ, ಆನ್ಸರ್ ಎಷ್ಟಾಕೈತಿ? 24 ಅಂತ ಆಗ್ತದ. ನೀವು ಚೆಕ್ ಮಾಡ್ಕೊಳ್ರಿ ಆಮೇಲೆ ಬೇಕಂತಾರ. ಓಕೆ, ಹಾಗಾದ್ರೆ ಇದಕ್ಕೆ ಇಂಟು 100 ಮಾಡಿದಾಗ ಎಷ್ಟಾಕೈತಿ ಅಂತಾರ? ಪಾಯಿಂಟ್ ಬಿಟ್ಟು ಹೊರಗೆ ಬಂದ 24 ಆಕೈತಿ. ಇನ್ನು ಇದಕ್ಕೆ ಇಂಟು 100 ಮಾಡಿದಾಗ ಇದು ಎಷ್ಟಾಕೈತಿ ಅಂತಾರ? 2 ಆಕೈತಿ. ಬಟ್ ಇವಾಗ ಕಡ್ತಾ ಹೊಡೆದ್ರಿ ಆನ್ಸರ್ ಎಷ್ಟು ಹೇಳ್ರಿ? 2 ಒಂದ್ರಲೆ 2 ಎಷ್ಟರಲ್ಲಿ 24 ಅಂತಾರ, 2 12ರಲ್ಲಿ 24. ಆನ್ಸರ್ ಎಷ್ಟು ಅಂತಾರ? 12. ಓಕೆ, ಎಸ್. ಹಾಗಾದ್ರೆ ಅದೇ ರೀತಿ ನೋಡ್ರಿ, ಇವಾಗ ಒಂದಿಷ್ಟು ಎಕ್ಸಾಂಪಲ್ ಅನ್ನ. ಈಗ ಏನಾರ ಒಂದ್ ವೇಳೆ 3.6 ಐತಿ ಡಿವೈಡೆಡ್ ಬೈ 3 ಐತಿ, ಇಲ್ಲ 0.3 ಐತಿ. ಇವಾಗ ಕಡ್ತಾ ಹೊಡೆದ್ರಿ ಅಂತಾರೆ ಎಷ್ಟಾಕೈತಿ ಆನ್ಸರ್? 3.6 ಡಿವೈಡೆಡ್ ಬೈ 0.3. ಇವಾಗ ನೋಡ್ರಿ, ಪಾಯಿಂಟ್ ಆದ ನಂತರ ಒಂದೇ ಡಿಜಿಟ್ ಐತಿ. ಎಷ್ಟು ಇಂಟು ಮಾಡಿದ್ರೆ ಪಾಯಿಂಟ್ ಬಿಟ್ಟು ಹೊರಗೆ ಬರ್ತದ್ರಿ? ಇದಕ್ಕೆ ನಾವು ಇಂಟು 10 ಮಾಡಿವಿ ಅಂತ ನಮ್ಗೆ ಗೊತ್ತಿರ್ತೈತಿ, ಅದನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಇಂಟು 10 ಮಾಡಿವಿ ಅಂತ ಎಷ್ಟಾಕೈತಿ ಹೇಳ್ರಿ? 36 ಆಕೈತಿ. ಬಟ್ ಇದು ನೋಡ್ರಿ, ಪಾಯಿಂಟ್ ಆದ ನಂತರ ಒಂದು ಡಿಜಿಟ್ ಐತಿ ಅಂತಾರ, ಇದಕ್ಕೂ ಇಂಟು 10 ಮಾಡ್ಬೇಕು. ಇದು ಎಷ್ಟಾಕೈತಿ ಅಂತಾರ? 3 ಆಕೈತಿ. ಇವಾಗ ಕಡ್ತಾ ಹೊಡೆದ್ವಿ ಅಂತಾರ 3 ಒಂದ್ರಲೆ 3, 3 2ರಲ್ಲಿ 6. ನಮ್ಮ ಆನ್ಸರ್ ಎಷ್ಟು ಅಂತಾರ? 12. ಕ್ಲಿಯರ್? ಇನ್ನು ಅದೇ ರೀತಿ ನೋಡ್ರಿ, ಇವಾಗ ಜಸ್ಟ್ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ ಎಷ್ಟಾಕವ? 0. ಇಲ್ಲ 2.16 ಡಿವೈಡೆಡ್ ಬೈ 0.12. ಇವಾಗ ಇದನ್ನ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ ಎಷ್ಟಾಕೈತಿ ಆನ್ಸರ್? ಈ 2.16 ಅನ್ನ 0.12 ದಿಂದ ಕಡ್ತಾ ಹೊಡಿಬೇಕ್ರಿ. ನೋಡ್ರಿ, ಪಾಯಿಂಟ್ ಆದ ನಂತರ ಎಷ್ಟು ಡಿಜಿಟ್ ಅದಾವ?
2 ಡಿಜಿಟ್ ಅದಾವ. ಪಾಯಿಂಟ್ ಆದ ನಂತರ ಇಲ್ಲೂ ಕೂಡ ಎಷ್ಟು ಡಿಜಿಟ್ ಅದಾವ 2 ಡಿಜಿಟ್ ಅದಾವ. ಹಂಗಾರೆ ನಾವು ಎಷ್ಟು ಇಂಟು ಮಾಡಿದಾಗ ಇದು ಪಾಯಿಂಟ್ ಬಿಟ್ಟು ಹೊರಗೆ ಬರ್ತೈತಿ ಅಂತಾರ ಪಾಯಿಂಟ್ ಆದ ನಂತರ 1 ಅಂಕಿ ಇದ್ರೆ 10, ಪಾಯಿಂಟ್ ಆದ ನಂತರ 2 ಡಿಜಿಟ್ ಇದ್ರೆ 100, ಪಾಯಿಂಟ್ ಆದ ನಂತರ 3 ಡಿಜಿಟ್ ಇದ್ರೆ 1000, ಪಾಯಿಂಟ್ ಆದ ನಂತರ 4 ಡಿಜಿಟ್ ಇದ್ರೆ 10,000. ಹಂಗೆ ಇಂಟು ಮಾಡ್ಕೊಂತ ಹೋಗ್ಬೇಕ್ರಿ. ಅಂದ್ರೆ ಇವಾಗ ಇದಕ್ಕೆ ಇಂಟು ಮಾಡಿವಿ ಅಂತಾರ ಇಂಟು 100 ಮಾಡಿವಿ ಅಂತಾರ ಎಷ್ಟಾಕೈತಿ 216 ಆಕೈತಿ. ಇದಕ್ಕೆ ಇಂಟು 100 ಮಾಡಿವಿ ಅಂತಾರ ಇದು ಎಷ್ಟಾಕೈತಿ 12 ಆಕೈತಿ. ಅಂದ್ರೆ ಈ ಕಡ್ತಾ ಹೊಡಿಬೋದಲ್ರಿ 216 12ರಿಂದ ಕಡ್ತಾ ಹೊಡಿರಿ 12 ಒಂದ್ರಲೆ 12 12 ಒಂದ್ರಲೆ 12. ಇನ್ನ ಎಷ್ಟು ಉಳಿತೈತಿ ಅಂತಾರ 9 ಉಳಿತೈತಿ. ಎಷ್ಟಾಗತ್ರಿ 96 ಆಗತ್ತ. 12 ಎಷ್ಟ್ರಲೆ 96 12 8ರಲೆ 96. ಹಂಗಾರೆ ಆನ್ಸರ್ ಎಷ್ಟು ಹೇಳ್ರಿ 18 ಅಂತ ಅರ್ಥ. ಎಸ್ ಕ್ಲಿಯರ್ ಐತಿ. ಇವಾಗ ಪಾಯಿಂಟ್ ಒಳಗೆ ಇದ್ದು ಹೆಂಗ್ ಬರೋ ತಕ್ಕೋದು ಅಂತ ಹೇಳಿ ಗೊತ್ತಾಗತ್ತದ. ಅಂದ್ರೆ ನೆಕ್ಸ್ಟ್ ನೋಡ್ರಿ ಇನ್ನೊಂದೆರಡು 4.88 divided by 0.04. ಇವಾಗ ಕಡ್ತಾ ಹೊಡಿರಿ ಎಷ್ಟಾಗತ್ತ. ಇದು ನೋಡ್ರಿ ಪಾಯಿಂಟ್ ಆದ ನಂತರ 2 ಡಿಜಿಟ್ ಐತಿ, ಪಾಯಿಂಟ್ ಆದ ನಂತರ 2 ಡಿಜಿಟ್ ಐತಿ ಅಂತಾರ. ಎಷ್ಟು ಇಂಟು ಮಾಡಿದ್ರೆ ಪಾಯಿಂಟ್ ಬಿಟ್ಟು ಹೊರಗೆ ಬರ್ತೈತ್ರಿ ಇಂಟು 100 ಮಾಡ್ಬೇಕು. ಇವಾಗ ಪಾಯಿಂಟ್ ಬಿಟ್ಟು ಹೊರಗೆ ಬರ್ಬೇಕಂತಾರ ಇಂಟು 100 ಅಂತ ನೋಡ್ರಿ. ಇದಕ್ಕೂ ಇಂಟು 100 ಮಾಡಿದ್ರಿ ಅಂತಾರ ಇದಕ್ಕೂ ಇಂಟು 100 ಮಾಡ್ಬೇಕ. ಅಂದ್ರೆ ಇದು ಪಾಯಿಂಟ್ ಬಿಟ್ಟು ಪಾಯಿಂಟ್ ಆದ ನಂತರ 2 ಡಿಜಿಟ್ ಅಂತಾರೆ. ಇದಕ್ಕೆ 100 ಅವಶ್ಯಕತೆ ಐತಿ, ಇದಕ್ಕೂ ಕೂಡ 100 ಅವಶ್ಯಕತೆ ಐತಿ. ಹಂಗಾರ ಈಗ ಎಷ್ಟಾಗತ್ತ ಅಂತಾರ 488 ಡಿವೈಡೆಡ್ ಬೈ 4. ಈಗ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ 4 ಒಂದ್ರಲೆ 4 4 ಒಂದ್ರಲೆ 4 4 ಎಷ್ಟರಲೆ 8 ರೀ 4 2ರಲೆ 8 4 2ರಲೆ 8. ಹಂಗಾರೆ ನಮ್ಮ ಆನ್ಸರ್ ಎಷ್ಟು ಅಂತಾರ 122. ಕ್ಲಿಯರ್. ಇನ್ನು ಅದೇ ರೀತಿ ನೋಡ್ರಿ ನೆಕ್ಸ್ಟ್ ಇನ್ನೊಂದೆರಡು ಎಕ್ಸಾಂಪಲ್. ಇವಾಗ ಕಡ್ತಾ ಹೊಡಿರಿ ಇದನ್ನ 3.612 ಡಿವೈಡೆಡ್ ಬೈ 0.012. ಇದೆಷ್ಟಾಗತ್ತೆ ಇವಾಗ ಆನ್ಸರ್. ಕಡ್ತಾ ಹೊಡಿರಿ ಇದು. ನೆಕ್ಸ್ಟ್ ಇನ್ನೊಂದು ಕೊಡ್ತೀನಿ ಬೇಕಂತಾರ ಇದನ್ನ ಕಡ್ತಾ ಹೊಡಿರಿ. ಈಗ ಇನ್ನೊಂದು ಹಾಕ್ತೀನಿ. ಇದು ಹೊಡಿರಿ ಇದು ಹೊಡಿರಿ. ನೋಡ್ರಿ ಇದು ಎಷ್ಟಾಗತ್ತೆ ಇವಾಗ ನೋಡ್ರಿ. ಪಾಯಿಂಟ್ ಆದ ನಂತರ ಎಷ್ಟು ಡಿಜಿಟ್ ಅದಾವ 3 ಡಿಜಿಟ್ ಅದಾವ. ಪಾಯಿಂಟ್ ಆದ ನಂತರ ಇಲ್ಲೂ ಕೂಡ 3 ಡಿಜಿಟ್ ಅದಾವ. ಅಂದ್ರೆ ಇದು ಪಾಯಿಂಟ್ ಬಿಟ್ಟು ಹೊರಗೆ ಬರ್ಬೇಕಂತ ನೋಡ್ರಿ 3612 ಆಗ್ಬೇಕಂತಾರ. ಇಂಟು ಎಷ್ಟು ಮಾಡ್ಬೇಕಂತ ನಾವು ಇಂಟು 1000 ಮಾಡ್ಬೇಕು. ಯಾಕೆ 1000 ಮಾಡ್ಬೇಕು ಅಂತ ಪಾಯಿಂಟ್ ಆದ ನಂತರ ಎಷ್ಟು ಡಿಜಿಟ್ ಅದಾವ 3 ಡಿಜಿಟ್ ಅದಾವ. ನೋಡಿ ಇಲ್ಲೂ ಪಾಯಿಂಟ್ ಆದ ನಂತರ 3 ಡಿಜಿಟ್ ಅದಾವ ಅಂತ ನಾವು ಇದಕ್ಕೂ 1000 ಇಂಟು ಮಾಡಿವಿ ಅಂತಾರ ಅದು ಎಷ್ಟಾಕೈತಿ ಹೇಳ್ರಿ. ಪಾಯಿಂಟ್ ಬಿಟ್ಟು ಹೊರಗೆ ಬಂದು ಅಂತಾರ ಎಷ್ಟಾಕೈತಿ 12 ಆಕೈತಿ. ಇವಾಗ ಕಡ್ತಾ ಹೊಡೆದ್ವಿ ಅಂತಾರ ಆಲ್ರೆಡಿ ನಿಮ್ಗೆ ಕಡ್ತಾ ಹೊಡೆಯೋದು ಗೊತ್ತೈತಿ. ಇವಾಗ ಈಗ 12ರಿಂದ 3612 ಕಡ್ತಾ ಹೊಡೆದ್ರಿ ಅಂತಾರ 12 ಒಂದ್ರಲೆ 12 12 ಎಷ್ಟರಲೆ 36 ರೀ 12 3ರಲೆ 36. ಇನ್ನು ನೆಕ್ಸ್ಟ್ ಈ 1 12ರಿಂದ ಭಾಗ ಆಗತ್ತಿಲ್ಲ ಮುಂದಿನ ಸಂಖ್ಯೆ ಅದ್ರ ಜೊತೆ ತಗೋಬೇಕ್ರಿ ಏನ್ ಮಾಡ್ಬೇಕು ಹೇಳ್ರಿ ಒಂದು 0 ಕೊಡ್ಬೇಕು. 12 ಒಂದ್ರಲೆ 12 ಆನ್ಸರ್ ಎಷ್ಟಾಯ್ತು ಅಂತಾರ 301. ಇದು ಸರಿ ಆನ್ಸರ್. ಓಕೆ. ಇನ್ನು ಅದೇ ರೀತಿ ನೋಡ್ರಿ ಇಲ್ಲೂ ಕೂಡ ಪಾಯಿಂಟ್ ಆದ ನಂತರ ಎಷ್ಟು ಡಿಜಿಟ್ ಅದಾವ್ರಿ 3 ಡಿಜಿಟ್ ಅದಾವ. ಅಂದ್ರೆ ಇಲ್ಲೂ ಕೂಡ ಪಾಯಿಂಟ್ ಆದ ನಂತರ 3 ಡಿಜಿಟ್ ಅದಾವ. ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ ಪಾಯಿಂಟ್ ಇಂದ ಹೊರ ತಗೋಬೇಕಾರ ಇದಕ್ಕೂ 1000 ಅವಶ್ಯಕತೆ ಐತಿ 1000 ಮಾಡ್ಕೊಂತೀವಿ. ಇದಕ್ಕೂ ಕೂಡ 1000 ಅವಶ್ಯಕತೆ ಐತಿ ಇದಕ್ಕೂ ಕೂಡ 1000 ಮಾಡ್ಕೊಂತೀವಿ. ಅವಾಗ ಏನಾಕವ ಅಂತಾರ ಜಸ್ಟ್ ಪಾಯಿಂಟ್ ಬಿಟ್ಟು ಹೊರಗೆ ಬರ್ತಾವ್ರಿ. ಅಂದ್ರೆ ಪಾಯಿಂಟ್ ಬಿಟ್ಟು ಹೊರಗೆ ಅಂತ ನೋಡ್ರಿ 8488 ಡಿವೈಡೆಡ್ ಬೈ ಇದು ಎಷ್ಟಾಗತ್ತ ಅಂತಾರ 8 ಆಗತ್ತ. ಇವಾಗ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ 8 ಒಂದ್ರಲೆ 8 8 ಒಂದ್ರಲೆ 8. ಇನ್ನು ಈ 4 ಭಾಗ ಹೋಗತ್ತಿಲ್ಲ ಮುಂದಿನ ಸಂಖ್ಯೆ ಅದ್ರ ಜೊತೆ ತಗೋಬೇಕಾರೆ ಏನ್ ಮಾಡ್ಬೇಕ್ರಿ ಒಂದು 0 ತಗೋಬೇಕ. 8 ಎಷ್ಟರಲೆ 48 ರೀ 8 6ರಲೆ 48. ಇನ್ನು 8 ಒಂದ್ರಲೆ 8 ಅಂತಾರ 1061. ಇದು ಆನ್ಸರ್ ಸರಿ. ಅರ್ಥ ಆಯ್ತು. ಇವಾಗ ಪಾಯಿಂಟ್ ಇಂದ ಹೊರಗೆ ತಕೊಳ್ಳೋದು ಹೆಂಗಂತ ಗೊತ್ತಾಯ್ತು. ಹಂಗಾರೆ ಈಗ ಹೇಳ್ರಿ ನೋಡೋಣ. ಪಾಯಿಂಟ್ ದಿಂದ ಹೊರಗೆ ತಗೋಬೇಕಂತ ನೋಡ್ರಿ ಪಾಯಿಂಟ್ ಆದ ನಂತರ 1 ಡಿಜಿಟ್ ಇದ್ರೆ ಇಂಟು 10 ಮಾಡ್ತೀವಿ. ಪಾಯಿಂಟ್ ಆದ ನಂತರ 2 ಡಿಜಿಟ್ ಇದ್ರೆ ಇಂಟು 100 ಮಾಡ್ತೀವಿ. ಪಾಯಿಂಟ್ ಆದ ನಂತರ 3 ಡಿಜಿಟ್ ಇದ್ರ ಇಂಟು 1000 ಮಾಡ್ತೀವಿ ಅಂತ ಗೊತ್ತಾಗ್ಯದ. ಪಾಯಿಂಟ್ ಇಂದ ಹೊರಗೆ ತಕೊಂಡಿರಿ ಒಂದಿಷ್ಟು ಕಡ್ತಾ ಹೊಡೆದಿರಿ. ಓಕೆ. ಹಾಗಾದ್ರೆ ಈಗ ನೆಕ್ಸ್ಟ್ ಇನ್ನೊಂದೆರಡು ಎಕ್ಸಾಂಪಲ್ ನೋಡ್ರಿ. ಇಲ್ಲಿ ಇದನ್ನ ಹೊಡಿರಿ ಇವಾಗ ಕಡ್ತಾ ನೋಡಮ್ಮ. ಈಗ 24 ಡಿವೈಡೆಡ್ ಬೈ 0.2 ಐತ್ರಿ. ಈಗ ನೀವು ಫಸ್ಟ್ ಕಡ್ತಾ ಹೊಡೆದಾಗ ಯಾವ ರೀತಿ ಇತ್ತು ಅಂತಾರ ಕ್ವಶನ್. ಯಾವ ರೀತಿ ಇತ್ರಿ ಫಸ್ಟ್ ಕಡ್ತಾ ಹೊಡೆದಾಗ ನೋಡ್ರಿ ಯಾವ ರೀತಿ ಇತ್ತು ಕ್ವಶನ್ ನೋಡ್ರಿ 0.24 ಇತ್ತು ಡಿವೈಡೆಡ್ ಬೈ 0.02 ಇತ್ತು. ಇದನ್ನ ಕಡ್ತಾ ಹೊಡೆದಿದ್ರಿ.
ಬಟ್ ಇಲ್ಲಿ ಏನೈತಿ ಅಂದ್ರೆ ಇಲ್ಲಿ ನೋಡಿ ಮ್ಯಾಲೂ ಪಾಯಿಂಟ್ ಇತ್ತು ಕೆಳಗೂ ಪಾಯಿಂಟ್ ಇತ್ತು, ಬಟ್ ಇಲ್ಲಿ ಏನಿಲ್ಲ ಅಂತಾರ ಮ್ಯಾಲ ಪಾಯಿಂಟ್ ಇಲ್ಲ ಕೆಳಗಡೆ ಪಾಯಿಂಟ್ ಅದ ನೋಡ್ರಿ. ಮ್ಯಾಲ ಪಾಯಿಂಟ್ ಐತಿ ಇವಾಗ, ಮ್ಯಾಲ ಪಾಯಿಂಟ್ ಐತಿ ಇಲ್ಲ, ಕೆಳಗಡೆ ಪಾಯಿಂಟ್ ಅದ. ಅವಾಗ ಹಂಗಾರೆ ಈಗ ಹೆಂಗ್ ಇಂಟು ಮಾಡ್ತೀರಿ ನೋಡ್ರಿ, ನಿಮ್ಗೆ ಗೊತ್ತೈತಿ ಪಾಯಿಂಟ್ ನಾಗ ಇದ್ದು ಅಂತಾರೆ ಎಷ್ಟು ಇಂಟು 10 ಮಾಡಿದ್ರೆ ಪಾಯಿಂಟ್ ಬಿಟ್ಟು ಎಷ್ಟು ಇಂಟು ಮಾಡಿದ್ರೆ ಪಾಯಿಂಟ್ ಬಿಟ್ಟು ಹೊರಗೆ ಬರ್ತೈತಿ ಅಂತ ನಮ್ಗೆ ಗೊತ್ತೈತಿ. ನೋಡ್ರಿ ಇಲ್ಲಿ ಪಾಯಿಂಟ್ ಇಲ್ಲ, ಆಲ್ರೆಡಿ ಇದು 24 ಐತಿ ಅಂತ 24 ಬರ್ಕೊಂತೀರಿ. ಇದು ಪಾಯಿಂಟ್ ಆದ ನಂತರ ಒಂದೇ ಡಿಜಿಟ್ ಐತಿ, ಇದಕ್ಕೆ ಇಂಟು 10 ಮಾಡಿದ್ರೆ ಇದಕ್ಕೆ ಇಂಟು 10 ಮಾಡಿದ್ರೆ ಇದು 2 ಆಕೈತಿ ಅಂತ ಬರ್ಕೊಂತೀರಿ. ಬಟ್ ನೀವು ಇಷ್ಟು ಕಡ್ತಾ ಹೊಡೆದ್ರಿ ಅಂತಾರ ಆನ್ಸರ್ ಏನ್ ಹೇಳ್ರಿ ತಪ್ಪು. ಯಾಕೆ ತಪ್ಪ? ಹಂಗಾರೆ ನಾವು ಇದಕ್ಕೆ ಇಂಟು 10 ಮಾಡಿವಿ, ಇದಕ್ಕೂ ಕೂಡ ಏನ್ ಮಾಡ್ಬೇಕು ಹೇಳ್ರಿ ಇಂಟು 10 ಮಾಡ್ಬೇಕು. ಒಂದಕ್ಕೆ ಇಂಟು 10 ಮಾಡಿ ಇನ್ನೊಂದನ್ನ ಬಿಡಬಾರದು. ಓಕೆ, ಅರ್ಥ ಆಯ್ತಾ? ಹಂಗಾರೆ ಇದಕ್ಕೆ ಇಂಟು 10 ಮಾಡಿವಿ ಅಂದ್ರೆ ಇದಕ್ಕೆ ಏನ್ ಮಾಡ್ಬೇಕು ಹೇಳ್ರಿ ಇಂಟು 10 ಮಾಡಿವಿ ಅಂತಾರ. ಈಗ ಆಲ್ರೆಡಿ 24 ಐತಿ, ಇಂಟು 10 ಮಾಡೋದ್ರಿಂದ ಎಷ್ಟು 0 ಐತ್ರಿ 1 0 ಐತಿ ಅಂತಾರ. 1 0 ಇಲ್ಲಿ ಜಾಸ್ತಿ ಐತಿ. ಇವಾಗ ಕಡ್ತಾ ಹೊಡಿಬೋದ? 2 ಒಂದ್ರಲೆ 2, 2 ಒಂದ್ರಲೆ 2, 2 ಎರಡರಲೆ 4, ಇಲ್ಲಿ ಇದೊಂದು 0 ಅಂತಾರ. ಆನ್ಸರ್ ಎಷ್ಟು ಹೇಳ್ರಿ 120. ಇದು ಆನ್ಸರ್. ಕ್ಲಿಯರ್? ಎಸ್. ಹಂಗಾರೆ ನೆಕ್ಸ್ಟ್ ನೋಡ್ರಿ, ಇವಾಗ ಈ ಆನ್ಸರ್ ಹೇಳ್ರಿ ನೋಡೋಣ. 36 ಡಿವೈಡೆಡ್ ಬೈ 0.3. ಈಗ ಎಷ್ಟಾಗುತ್ತೆ ಇದು ಆನ್ಸರ್? ಹಂಗಾರೆ ಎಷ್ಟಾಗತ್ತೆ ನೋಡ್ರಿ. ಇಲ್ಲಿ ಪಾಯಿಂಟ್ ಒಳಗಿಲ್ಲ, ಇದನ್ನ 36 ಅಂತ ಹೇಳಿ ಬರ್ಕೊಂತೀರಿ. ಡಿವೈಡೆಡ್ ಬೈ ಇಲ್ಲಿ ಪಾಯಿಂಟ್ ಆದ ನಂತರ ಒಂದು ಡಿಜಿಟ್ ಐತಿ, ಇದಕ್ಕೆ ಇಂಟು 10 ಮಾಡ್ಕೊಂಡಿವಿ ಅಂತಾರ. ಇದೇನಾಗುತ್ತ ಪಾಯಿಂಟ್ ಬಿಟ್ಟು ಹೊರಗೆ ಬರುತ್ತೆ. ಬಟ್ ನಾವ್ ಇಷ್ಟು ಕಡ್ತಾ ಹೊಡೆದ್ವಿ ಅಂತಾರ ಆನ್ಸರ್ ತಪ್ಪಾಗುತ್ತ. ಅದಕ್ಕೆ ಏನ್ ಮಾಡ್ಕೋಬೇಕು ಹೇಳ್ರಿ, ಇದಕ್ಕೆ ಇಂಟು 10 ಮಾಡಿವಿ ಅಂತಾರ, ಇದಕ್ಕೂ ಏನ್ ಮಾಡ್ಬೇಕು ಹೇಳ್ರಿ ಇಂಟು 10 ಮಾಡ್ಕೋಬೇಕು. ಅಂದ್ರೆ ಇದಕ್ಕೆ ಇಂಟು 10 ಮಾಡಿವಿ ಅಂತ ನೋಡ್ರಿ, ಆಲ್ರೆಡಿ 36 ಐತಿ, ಇಂಟು 10 ಮಾಡಿವಿ ಅಂತ ಇದು ಒಂದು 0 ಏನಾಕೈತಿ ಇಲ್ಲಿ ಜಾಸ್ತಿ ಆಕೈತಿ. ಹಾಗಾದ್ರೆ ಇವಾಗ 3 ಒಂದ್ರಲ್ಲಿ 3, 3 ಒಂದ್ರಲ್ಲಿ 3, 3 ಎರಡರಲ್ಲಿ 6, ಇದೊಂದು 0 ಅಂತಾರೆ. ಇದು ಆನ್ಸರ್ ಎಷ್ಟಾಕೈತಿ ಹೇಳ್ರಿ 120 ಅಂತ ಆಕೈತಿ. ಅರ್ಥ ಆಗತ್ತದ್ರಿ ಇವಾಗ? ನೋಡ್ರಿ ಇವಾಗ ಅದೇ ರೀತಿ ಕಡ್ತಾ ಹೊಡೀರಿ. 3.6 ಡಿವೈಡೆಡ್ ಬೈ 0.03. ಹಾ, ಇವಾಗ ಎಷ್ಟಾಗತ್ತೆ ಆನ್ಸರ್ ನೋಡ್ರಿ. ಬೇರೆ ಐತಾವದಲ್ಲ ಇವಾಗ ನೋಡ್ರಿ, ಇಲ್ಲಿ 36 ಇತ್ತು, ಇಲ್ಲಿ 0.3 ಇತ್ತು, ಇಲ್ಲಿ 3.6 ಐತಿ, ಇಲ್ಲಿ 0.03 ಐತಿ. ಹಂಗಾರೆ ಆನ್ಸರ್ ಎಷ್ಟು ಬರ್ತೈತಿ? ಇಲ್ಲಿ ಪಾಯಿಂಟ್ ಆದ ನಂತರ ಒಂದೇ ಡಿಜಿಟ್ ಐತಿ, ಇಲ್ಲಿ ಪಾಯಿಂಟ್ ಆದ ನಂತರ 2 ಡಿಜಿಟ್ ಅದಾವ ನೋಡ್ರಿ. ಇಲ್ಲಿ ಕರೆಕ್ಟ್ ಕೇರ್ಫುಲ್ ಇಂದ ಚೆಕ್ ಮಾಡ್ಕೊಡ್ರಿ ಏನ್ ಬರುತ್ತೆ ಅಂತಾರ. ಜಸ್ಟ್ ಏನಾಗತ್ತೆ ನೋಡ್ರಿ, ಜಸ್ಟ್ ಇಲ್ಲಿ 0.3 ಐತಿ, 3.6 ಐತಿ ಅಂತಾರ. ಇಲ್ಲಿ ಇಂಟು ನಾವು ಎಷ್ಟು ಮಾಡಿದ್ವಿ ಅಂತ ನೋಡ್ರಿ, ಇಂಟು 100 ಮಾಡಿವಿ ಅಂತಾರ. ಇದು ಎಷ್ಟು ಆಕೈತಿ ಪಾಯಿಂಟ್ ಬಿಟ್ಟು ಹೊರಗೆ ಬರ್ತೈತಿ, ಇದು 3 ಆಕೈತಿ. ಕ್ಲಿಯರ್? ಎಸ್. ಇನ್ನು ಅದೇ ರೀತಿ ಇಲ್ಲಿ ನೋಡ್ರಿ 3.6 ಐತಿ, ಇದಕ್ಕೆ ಇಂಟು 10 ಮಾಡಿವಿ ಅಂತಾರ. ನಾವ್ ಏನಾಕೈತಿ 36 ಆಕೈತಿ. ನಾವು ಇಷ್ಟ ಕಡ್ತಾ ಹೊಡೆದ್ರು ಕೂಡ ಆನ್ಸರ್ ಏನಾಕೈತಿ ಹೇಳ್ರಿ ತಪ್ಪಾಕೈತಿ. ಯಾಕೆ ತಪ್ಪಾಕೈತಿ ಅಂತಾರ ನೋಡ್ರಿ, ಇಲ್ಲಿ 100 ಇಂಟು ಮಾಡಿವಿ, ಇಲ್ಲಿ 10 ಇಂಟು ಮಾಡಿವಿ. ಒಂದಕ್ಕೆ 100, ಒಂದಕ್ಕೆ 10 ಅಂತಾರ ನಡೆಯುವುದಿಲ್ಲ. ಈಗ ಇದು ದೊಡ್ಡದ, ಇದು ದೊಡ್ಡದ್ರಿ, 100 ಅನ್ನೋದು ದೊಡ್ಡದಲ್ಲ. ಹಾಗಾದ್ರೆ ಇದು ಸಂಖ್ಯೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ 100 ಇಂಟು ಮಾಡ್ಬೇಕು. ಸರ್ ಇದಕ್ಕೆ ಇಂಟು 10 ಮಾಡಿದಾಗ ಪಾಯಿಂಟ್ ಬಿಟ್ಟು ಹೊರಗೆ ಬರ್ತೈತೆ ಅಲ್ರಿ, ಬರ್ತೈತಿ. ಬಟ್ ಇದಕ್ಕೆ 100 ಮಾಡಿವಿ ಅಂತ ಇದಕ್ಕೆ ಏನ್ ಮಾಡ್ಬೇಕು 100 ಮಾಡ್ಬೇಕು. ಹಾಗಾದ್ರೆ ಈಗ ಆಲ್ರೆಡಿ ಇಂಟು 10 ಮಾಡಿವಿ 36 ಆಗ್ಯದ. ಇನ್ನೊಂದು 0 ಇಟ್ರಿ ಅಂತಾರೆ, ಅದ ಒಂದು 0 ಏನಾಗುತ್ತೆ ಹೇಳ್ರಿ ಇಲ್ಲಿ ಬಂದ್ಬಿಡುತ್ತೆ. ಇವಾಗ ಕಡ್ತಾ ಹೊಡಿಬೋದ? 3 ಒಂದ್ರಲ್ಲಿ 3, 3 ಒಂದ್ರಲ್ಲಿ 3, 3 ಎರಡರಲ್ಲಿ 6, ಇದೊಂದು 0 ಅಂತಾರ. ಆನ್ಸರ್ ಎಷ್ಟು ಹೇಳ್ರಿ 120. ಸರ್ ಎಲ್ಲಾ ಆನ್ಸರ್ 120 ಬರಕತ್ತಾವಲ್ರಿ. ಹಂಗ ಕ್ವಶನ್ ಅದಾವ ಅದಕ್ಕೆ ಬರಕತ್ತಾವ. ಓಕೆ, ನೆಕ್ಸ್ಟ್ ನೋಡ್ರಿ, ಇವಾಗ ಅದೇ ರೀತಿ ಇನ್ನೊಂದು ನೋಡ್ರಿ ಕಡ್ತಾ 4.8 ಡಿವೈಡೆಡ್ ಬೈ 0.04. ಇವಾಗ ಹೇಳ್ರಿ ಆನ್ಸರ್ ಎಷ್ಟಾಗತ್ತಾ? ಇಲ್ಲ 0.3 ತಗೊಳ್ರಿ, ಮತ್ತು 120 ಬಂತಾನ ಅವ್ರಿಗೆ. ನೋಡೋಣ, ಕಡ್ತಾ ಹೊಡಿರಿ. ಎಷ್ಟು ಬಂತ್ರಿ? ಇವಾಗ ನೋಡ್ರಿ, ಇಲ್ಲಿ ಇಂಟು 100 ಮಾಡಿವಿ ಅಂತಾರೆ. ಇದು ಎಷ್ಟು ಆಕೈತಿ 3 ಅಂತ ಆಕೈತಿ. ಇದಕ್ಕ ಪಾಯಿಂಟ್ ಆದ ನಂತರ ಒಂದು ಡಿಜಿಟ್ ಐತಿ ಅಂತಾರೆ. ಇದಕ್ಕೆ ಇಂಟು 10 ಮಾಡಿದ್ರೆ ಇದು ಎಷ್ಟು ಆಕೈತಿ ಹೇಳ್ರಿ 48 ಅಂತ ಆಕೈತಿ. ಬಟ್ ನಾವ ಇದಕ್ಕೆ 100 ಮಾಡಿವಿ, ಇದಕ್ಕೆ ಇಂಟು 10 ಮಾಡಿವಿ ಅಂತ ನಡೆಯಂಗಿಲ್ಲ. ಇದಕ್ಕೂ ಏನ್ ಮಾಡ್ಬೇಕು ಹೇಳ್ರಿ 100 ಮಾಡ್ಬೇಕು. ಅದ ಒಂದು 0 ಏನಾಗುತ್ತ ಇಲ್ಲಿ ಜಾಸ್ತಿ ಆಗುತ್ತೆ. ಇವಾಗ ಕಡ್ತಾ ಹೊಡಿಬೋದ್ರಿ. 3 ಒಂದ್ರಲ್ಲಿ 3, 3 ಒಂದ್ರಲ್ಲಿ 3, ಒಂದ್ ಉಳಿತು 18 ಐತ್ರಿ. 3 6ರಲ್ಲಿ 18, ಇದೊಂದು 0 ಅಂತ ಆನ್ಸರ್ ಎಷ್ಟಾಗುತ್ತೆ ಹೇಳ್ರಿ 160. ಅರ್ಥ ಆಯ್ತು? ಈಗ ನೋಡ್ರಿ ಅದೇ ರೀತಿ 5.6 ಡಿವೈಡ್ ಬೈ 0.14. ಇದು ಎಷ್ಟಾಗುತ್ತೆ ಹೇಳ್ರಿ?
ನೋಡ್ರಿ ಇವಾಗ ಇಲ್ಲಿ ಪಾಯಿಂಟ್ ಆದ ನಂತರ 2 ಡಿಜಿಟ್ ಐತಿ ಅಂತಾರೆ ಇದಕ್ಕೆ ಎಷ್ಟು ಇಂಟು ಮಾಡ್ಬೇಕು ನಾವು ಇದಕ್ಕೆ ಇಂಟು 100 ಮಾಡ್ಬೇಕ್ರಿ ಇಲ್ಲಿ ಪಾಯಿಂಟ್ ಆದ ನಂತರ ಇದಕ್ಕೆ ನೋಡ್ರಿ ಇವಾಗ ಇಂಟು 100 ಮಾಡಿವಿ ಅಂತ ಇದು ಎಷ್ಟು ಆಕೈತಿ ಪಾಯಿಂಟ್ ಬಿಟ್ಟು ಹೊರಗೆ ಬಂದು 14 ಅಂತ ಆಕೈತಿ ಬಟ್ ಇದಕ್ಕೆ 100 ಮಾಡಿವಿ ಬಟ್ ಇದಕ್ಕೆ ಎಷ್ಟು ಅವಶ್ಯಕತೆ ಐತಿ ಇಂಟು 10 ಮಾಡೋದು ಅಷ್ಟೇ ಅವಶ್ಯಕತೆ ಐತಿ ಇವಾಗ 56 ಅಂತ ಆಗತ್ರಿ ಅದು ಬಟ್ ಇದಕ್ಕೆ 100 ಮಾಡಿವಿ ಅಂತ ಇದಕ್ಕೆ ಏನ್ ಮಾಡ್ಬೇಕು ಹೇಳ್ರಿ ಒಂದು 0 ಕೊಡ್ಬೇಕು ಇಲ್ಲಿ ಒಂದು 0 ಜಾಸ್ತಿ ಆಗಿ ತಿಳಿತಾ ಇವಾಗ ನೋಡ್ರಿ ಕಡ್ತಾ ಹೊಡಿಬೋದಾ 14 ಒಂದ್ರಲ್ಲೇ 14 ಎಷ್ಟರಲ್ಲ 56 14 4ರಲ್ಲಿ 56 ಇದೊಂದು 0 ಅಂತ ಆನ್ಸರ್ ಎಷ್ಟಾಗುತ್ತೆ ಹೇಳ್ರಿ 40 ಆಗುತ್ತೆ ಇದು ಆನ್ಸರ್ ಹಾಗಾದ್ರೆ ಇದು ನೋಡ್ರಿ ಇವಾಗ ಇಲ್ಲಿ ಇದೇ ರೀತಿ ಏನಾರ ಕ್ವಶನ್ ಈ ರೀತಿ ಇರ್ತಿತ್ತು 5.6 ಡಿವೈಡೆಡ್ ಬೈ 0.014 ಇವಾಗ ಹೆಂಗ್ ಮಾಡ್ತಿದ್ವಿ ಇವಾಗ ಹೆಂಗ್ ಕಡ್ತಾ ಹೊಡಿತಿದ್ರಿ ನೋಡ್ರಿ ಇದು ನೋಡ್ರಿ ಇವಾಗ ಇಲ್ಲಿ ಪಾಯಿಂಟ್ ನಂತರ 2 ಡಿಜಿಟ್ ಇತ್ತು ಇದಕ್ಕೆ 100 ಮಾಡಿದ್ರೆ 14 ಆಗಿತ್ತು ಇಲ್ಲಿ ಇಂಟು 10 ಮಾಡಿದಾಗ 56 ಆಗ್ತಿತ್ತು ಇದಕ್ಕೆ 100 ಮಾಡಿವಿ ಅಂತ ಹೇಳಿ ಇದಕ್ಕೊಂದು 0 ಇಟ್ರಿ ಅಲ್ಲೊಂದು 0 ಇಟ್ರಿ ಬಟ್ ಈ ಪಾಯಿಂಟ್ 5.6 ಐತಿ ಅಂದ್ರೆ ಇದಕ್ಕೆ ಇಂಟು 10 ಮಾಡಿದ್ರೆ ಇದು ಎಷ್ಟು ಆಕೈತಿ ಅಂತಾರ 56 ಆಕೈತಿ ಡಿವೈಡೆಡ್ ಬೈ ಇನ್ನು ಇದಕ್ಕೆ ಇಂಟು ಎಷ್ಟು ಮಾಡ್ಬೇಕ್ರಿ ನಾವು ಇದಕ್ಕೆ ಇಂಟು 1000 ಮಾಡಿವಿ ಅಂತ ಅಂದ್ರ ಇದು ಎಷ್ಟು ಆಕೈತಿ ಪಾಯಿಂಟ್ ಬಿಟ್ಟು ಹೊರಗೆ ಬರ್ತೈತಿ ಬಟ್ ಇದಕ್ಕೆ 1000 ಇದಕ್ಕೆ 10 ನಡೀತದೇನ್ರಿ ನಡೀತದೇನು ನಡೆಯೋದಿಲ್ಲ ಅಂತ ನೋಡ್ರಿ ಇವಾಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇದಕ್ಕೂ ಕೂಡ ಏನ್ ಮಾಡ್ಬೇಕು ಅಂತಾರ 2 0 ಇಡ್ಬೇಕು ಇದಕ್ಕೂ ಕೂಡ ಏನ್ ಮಾಡ್ಬೇಕು ಹೇಳ್ರಿ 2 0 ಇಡ್ಬೇಕಾ ಹಂಗಾರ ಅಲ್ಲಿ 2 0 ಇಟ್ರಿ ಅಂತ ಇಲ್ಲಿ 2 0 ಏನಾಗ್ತಾವ ಜಾಸ್ತಿ ಆಗ್ತಾವ ಇವಾಗ ಏನಾರ ಕಡ್ತಾ ಹೊಡೆದ್ರಿ ಅಂತಾರ ಆನ್ಸರ್ ಎಷ್ಟು ಬರ್ತೈತಿ 14 ಒಂದ್ರಲ್ಲೇ 14 4ರಲ್ಲಿ 56 ಇವ್ 2 0 ಅಂತಾರೆ ಎಷ್ಟು ಹೇಳ್ರಿ 400 ಆನ್ಸರ್ಸ್ ಅರ್ಥ ಆಗತೈತ್ರಿ ಇವಾಗ ಜಸ್ಟ್ ಅಂದ್ರೆ ನೋಡ್ರಿ ಇವಾಗ ಇಲ್ಲಿ 1000 ಮಾಡಿವಿ ಅಂದ್ರೆ ಇದಕ್ಕೂ 1000 ಮಾಡ್ಬೇಕು ಬಟ್ ಇದಕ್ಕೆ ಎಷ್ಟು ಅವಶ್ಯಕತೆ ಇತ್ತು ಇಂಟು 10 ಅಷ್ಟು ಅವಶ್ಯಕತೆ ಇತ್ತು ಆದ್ರೂ ನೋಡ್ರಿ 2 0 ಜಾಸ್ತಿ ಆದವ ಅಂದ್ಮೇಲೆ ಅವೇ 2 0 ಇಲ್ಲಿ ಮಾಡ್ಬೇಕು ಹೇಳ್ರಿ ಜಾಸ್ತಿ ಇಟ್ಕೋಬೇಕು ಹಂಗಾರೆ ಈಗ ಹೇಳ್ರಿ ನೋಡೋಣ 4.8 divided by 0.012 ನೆಕ್ಸ್ಟ್ ಅದೇ ರೀತಿ ಇದು ಹೇಳ್ರಿ 7.2 divided by 0.12 ಎಷ್ಟಾಕೈತಿ ಆನ್ಸರ್ 406 ನೋಡ್ರಿ ಇವಾಗ ಇದಕ್ಕೆ ಇಂಟು 1000 ಮಾಡಿವಿ ಅಂತಾರೆ ಎಷ್ಟಾಕೈತಿ ಪಾಯಿಂಟ್ ಆದ ನಂತರ 3 ಡಿಜಿಟ್ ಅದ 1000 ಮಾಡ್ಬೇಕು ಇದು ಆನ್ಸರ್ ಎಷ್ಟಾಕೈತಿ ಇವಾಗ ಇದು 12 ಆಕೈತಿ ನೆಕ್ಸ್ಟ್ ಇದಕ್ಕೆ ಪಾಯಿಂಟ್ ಆದ ನಂತರ ನೋಡ್ರಿ ಇಂಟು 10 ಮಾಡಿವಿ ಅಂತ 48 ಆಕೈತಿ ಬಟ್ ಏನ್ ಮಾಡ್ಬೇಕಂತ ಇದಕ್ಕೆ 1000 ಮಾಡಿವಿ ಅಂತ ಇದಕ್ಕೂ 1000 ಮಾಡ್ಬೇಕ್ರಿ ಇನ್ನ 2 0 ಜಾಸ್ತಿ ಇಡ್ಬೇಕು ಅದೇ 2 0 ಏನಾಗ್ತಾವ ಹೇಳ್ರಿ ಇಲ್ಲಿ ಜಾಸ್ತಿ ಆಗ್ತಾವ ಇವಾಗ 12 ಒಂದ್ರಲ್ಲೇ 12 ಎಷ್ಟರಲ್ಲೇ 48 ರೀ 12 4ರಲ್ಲಿ 48 ಇವ್ 2 0 ಅಂತ ಆನ್ಸರ್ ಎಷ್ಟು ಹೇಳ್ರಿ 400 ಇನ್ನು ಅದೇ ರೀತಿ ನೋಡ್ರಿ ಇಲ್ಲಿ ಪಾಯಿಂಟ್ ಆದ ನಂತರ 2 ಡಿಜಿಟ್ ಅದಾವ ಅಂತಾರ ಇದಕ್ಕೆ ಇಂಟು 100 ಮಾಡಿವಿ ಅಂತ ಆನ್ಸರ್ ಎಷ್ಟು ಆಕೈತಿ ಇದ್ರದ್ದು 12 ಆಕೈತಿ ಇನ್ನ ಇದಕ್ಕೆ 100 ಮಾಡಿವಿ ಇದಕ್ಕೆ ಇಂಟು 10 ಮಾಡಿದ್ರೆ ಇದು ಎಷ್ಟು ಆಕೈತಿ ಹೇಳ್ರಿ 72 ಆಕೈತಿ ಬಟ್ ಇದಕ್ಕೆ 100 ಮಾಡಿವಿ ಅಂತ ಇದಕ್ಕೂ ಏನ್ ಮಾಡ್ಬೇಕು ಹೇಳ್ರಿ 100 ಮಾಡ್ಬೇಕು ಹಂಗಾರೆ ಈಗ ನೋಡ್ರಿ ಎಷ್ಟಾಗುತ್ತೆ ಇವಾಗ ಇಲ್ಲಿ 100 ಮಾಡಿವಿ ಅಂತ ಅದ ಒಂದು 0 ಜಾಸ್ತಿ ಆಗುತ್ತೆ 12 ಅಂತರಲ್ಲೇ 12 6ರಲ್ಲಿ 72 ಹಂಗಾರೆ ಇದೊಂದು 0 ಅಂತಾರೆ ಎಷ್ಟಾಯ್ತ್ರಿ ಆನ್ಸರ್ 60 ಅರ್ಥ ಆಗ್ಯಾದ್ರಿ ಕಡ್ತಾ ಹೊಡೆಯೋದು ಇವು ಪಾಯಿಂಟ್ ಒಳಗಿತ್ತು ಅಂತ ಯಾವ ರೀತಿ ಇಂಟು ಮಾಡಿ ಕಡ್ತಾ ಹೊಡೆಯೋದು ಅಂತ ಗೊತ್ತಾಯ್ತಲ್ಲ ಫಸ್ಟ್ ಪಾಯಿಂಟ್ ಇಂದ ಹೊರಗೆ ತಗೊಳಕ್ ಬರ್ಬೇಕು ಆಮೇಲೆ ಕಡ್ತಾ ಹೊಡ್ಲಿಕ್ಕೆ ಬರ್ಬೇಕು ಇದೊಂದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿತ್ತು ಅಂತ ನೀವೇನ್ ಮಾಡ್ಬೋದು ನೆಕ್ಸ್ಟ್ ಸಾಲ್ವ್ ಮಾಡ್ಬೋದು ಹಂಗಾರ ನೋಡೋಣ ಇದೊಂದು ಆನ್ಸರ್ ಎಷ್ಟು ಬರ್ತೈತಿ ಅಂತೇಳಿ ನೋಡೋಣ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ 8.4 divided by 0.004 ಇದರದ ಆನ್ಸರ್ ಎಷ್ಟು ಬರ್ತೈತಿ ಅಂತ ಹೇಳಿ ನೋಡೋಣ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ಮತ್ತೆ ಇನ್ನೂ ಒಂದಿಷ್ಟು ಏನಾರ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನು ತಗೊಂಡು ನೆಕ್ಸ್ಟ್ ಕ್ಲಾಸ್ ಒಳಗೆ ಬರೋಣ ಅಂತೇಳಿ ಇವತ್ತಿನ ಕ್ಲಾಸ್ ಅನ್ನು ಮುಗಿಸೋಣ ಜೈ ಹಿಂದ್ ಜೈ ಕರ್ನಾಟಕ